ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಲೆಡ್ಜ್. ಕೆಲವೊಂದು ಸಲ ಏನಾಗಿರುತ್ತೆ ಅಂದರೆ ತುಂಬ ದಿನ ಆಗಿರುತ್ತೆ, ಪಾರ್ಲರ್ಗೆ ಹೋಗಿರಲ್ಲ, ಐಬ್ರೋ ಮಾಡಿಸ್ಕೊಂಡಿರಲ್ಲ, ನಮ್ಮ ಸ್ಕಿನ್ ಗ್ಲೋ ಕಡಿಮೆ ಆಗಿರುತ್ತೆ, ಫೇಶಿಯಲ್ ಮಾಡಿಸ್ಕೊಂಡೇ ಇರಲ್ಲ, ಹಾಗೆ ಅಪ್ಪರ್ ಲಿಪ್ ಹೇರ್ ಬೆಳ್ಕೊಂಡಿರುತ್ತೆ, ತಲೆ ಸ್ನಾನ ಸಹ ಮಾಡಿರಲ್ಲ. ಆವಾಗಲೇ ಹಸ್ಬೆಂಡ್ ಬಂದುಬಿಟ್ಟು ಪಾರ್ಟಿ ಇದೆ, ಬೇಗ ರೆಡಿಯಾಗು ಹೋಗೋಣ ಅಂತ ಹೇಳ್ತಾರೆ, ಅಥವಾ ಹೊರಗಡೆ ಸುತ್ತಾಡೋಕ್ಕೆ ಹೋಗೋದಿದೆ, ಬೇಗ ರೆಡಿಯಾಗು ಅಂತ ಹೇಳ್ತಾರೆ. ಹಾಗೇನು ಮಾಡೋಕ್ಕಾಗ್ತದೆ, ದಿಢೀರಂತ ನಾವು ಪಾರ್ಲರ್ಗೆ ಹೋಗೋಕ್ಕಾಗಲ್ಲ. ಹಾಗೆ ಅವ್ರಿಗೇನು ಒಂದು ಶರ್ಟು ಪ್ಯಾಂಟು ಹಾಕ್ಕೊಂಬಿಟ್ಟು ಸೋಫಾಗೆ ಕೂತ್ಕೊಂಡು ವಾಚ್ ನೋಡ್ತಾ ಇನ್ನೂ ಆಗಿಲ್ವಾ ಅಂತ ಕೇಳ್ತಾನೇ ಇರ್ತಾರೆ. ಈ ಥರ ಎಲ್ಲರ ಮನೆಯಲ್ಲೂ ಇರುತ್ತೆ, ನಿಮ್ಮ ಮನೆಯಲ್ಲೂ ಇರುತ್ತಲ್ವ, ಈ ಸೀನ್ ಗ್ಯಾರಂಟಿ ನಡೀತಾ ಇರುತ್ತೆ. ಯಾರೆಲ್ಲ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ, ನಮ್ಮ ಮನೆಯಲ್ಲೂ ಇದೇ ಥರ ಅನ್ನೋರು. ಈ ಥರ ನೋಡಿ, ಇದ್ದಕ್ಕಿದ್ದಂಗೆ ನಾವು ರೆಡಿಯಾಗಿ ಪಾರ್ಟಿಗೆ ಹೋಗೋದಿರುತ್ತೆ ಅಥವಾ ಹೊರಗಡೆ ಸುತ್ತಾಡೋಕ್ಕೆ ಹೋಗೋದಿರುತ್ತೆ. ಆಗ ನಾನು ಹೇಳೋ ಒಂದಿಷ್ಟು ಟಿಪ್ಸು ಟ್ರಿಕ್ಸು ನೀವು ಫಾಲೋ ಮಾಡಿದರೆ ಇನ್ಸ್ಟೆಂಟು ಪಾರ್ಟಿ ಲುಕ್ ಸಿಗುತ್ತೆ ನಿಮಗೆ. ಅದಕ್ಕಂತ ನೀವು ಹೊರಗಡೆ ಹೋಗಿ ಏನು ಆ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಏನು ತರಬೇಕಂತ ಏನೂ ಇಲ್ಲ. ಮನೆಯಲ್ಲಿ ಆಲ್ಮೋಸ್ಟ್ ಲೇಡೀಸ್ ಹತ್ರ ಎಲ್ಲ ಇದ್ದೇ ಇರ್ತವೆ ಕಾಮನ್ ಆಗಿ, ಅಂಥ ಏನು ಮೇಜರ್ ಥಿಂಗ್ಸ್ ಬೇಕಂತ ಏನೂ ಇಲ್ಲ. ಫಸ್ಟು ನಮಗೆ ಮುಖ ಗ್ಲೋ ಅಂದರೆ ನಾವು ಫೇಶಿಯಲ್ ಮಾಡಿಸ್ಕೊಳ್ತೀವಲ್ವ, ಫಸ್ಟು ಒಂದು ಮಾಸ್ಕ್ ಮಾಡ್ಕೊಳ್ಳೋಣ. ಇದರಿಂದ ಏನಾಗುತ್ತೆ, ನಮಗೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ಅಂದರೆ ತುಂಬ ದಿನ ನಾವು ಫೇಶಿಯಲ್ ಮಾಡಿಸ್ಕೊಂಡಿರಲ್ಲ, ಗ್ಲೋ ಕಡಿಮೆ ಆಗಿರುತ್ತೆ. ಹಾಗಾಗಿ ಫಸ್ಟು ಒಂದು ಮಾಸ್ಕ್ ರೆಡಿ ಮಾಡ್ಕೊಳ್ಳೋಣ. ಅದು ಅಷ್ಟೇ, ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಬಳಸಿಬಿಟ್ಟು ಇನ್ಸ್ಟೆಂಟಾಗಿ ಗ್ಲೋ ನಾವು ಯಾವ ರೀತಿ ಬರುತ್ತೆ ಅನ್ನೋದು ನೋಡೋಣ. ನೋಡಿ, ಫಸ್ಟು ಒಂದು ಸ್ವಲ್ಪ ಕಾಫಿ ಪೌಡ್ರ್ ತೊಗೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ, ಫೇಸ್ ಮಾಸ್ಕ್ ಎಷ್ಟು ಬೇಕು ಅಂತ. ಇದು ಸ್ವಲ್ಪ ಹೆಸರು ಕಾಳಿನ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಹೆಸರು ಕಾಳು ಹಿಟ್ಟು ತೊಗೊಳ್ತಾ ಇದ್ದೀನಿ. ಬೇಕಂದರೆ ನೀವು ಬೇಸನ್ ಹಿಟ್ಟು ಇರುತ್ತಲ್ವ, ಅದು ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಹಾಗೆ ನೋಡಿ, ಇದನ್ನು ಕಲಸೋಕ್ಕೆ ಮೊಸರು ಅಥವಾ ಹಾಲು ಯಾವುದಾದ್ರೂ ಯೂಸ್ ಮಾಡಿ, ತೊಂದರೆ ಇಲ್ಲ. ನಿಮ್ಗೆ ಯಾವ್ದು ಕಂಫರ್ಟೋ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಕಲಸೋಕ್ಕೆ ಎಷ್ಟು ಸಾಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿದೆ. ಕಾಫಿ ಪೌಡ್ರ್ ನೋಡಿ, ನಿಮಗೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ಆಮೇಲೆ ಇದರಲ್ಲಿ ಮತ್ತೇನು ಹಾಕಿದ್ವಿ ನಾವು, ಅಕ್ಕಿ ಹಿಟ್ಟು. ಇದು ಸ್ವಲ್ಪ ಅಕ್ಕಿ ಹಿಟ್ಟು ನಿಮ್ಗೆ ಗೊತ್ತಲ್ಲ, ಒಂಚೂರು ತರಿ ಇರುತ್ತೆ. ಅದೇನು ಮಾಡುತ್ತೆ ಅಂತಂದರೆ, ನಿಮಗೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಏನಾದರೂ ಇದ್ದರೆ ಅದು ಸಹ ರಿಮೂವ್ ಮಾಡುತ್ತೆ. ಹಾಗೆ ಹೆಸರು ಕಾಳಿನ ಹಿಟ್ಟು, ಇದು ಸಹ ಅಷ್ಟೇ, ನಿಮ್ಮ ಸ್ಕಿನ್ ಟ್ಯಾನ್ ಆಗಿದ್ದರೆ, ಗ್ಲೋ ಕಡಿಮೆ ಆಗಿದ್ದರೆ ಅದಕ್ಕೆ ಸಹ ಯೂಸ್ ಆಗುತ್ತೆ. ಬೇಸನ್ ಅಷ್ಟೇ, ನಾನು ಹೇಳಿದ್ನಲ್ಲ, ನಿಮಗೆ ಬೇಸನ್ ಇಷ್ಟ ಆದರೆ ಬೇಸನ್ನು ಹಾಕ್ಕೊಳ್ಬೋದು. ಅದು ಸಹ ಅಷ್ಟೇ, ಸ್ಕಿನ್ಗೆ ತುಂಬ ಒಳ್ಳೆ ಕಲರು ಬರುತ್ತೆ. ಇದ್ರ ಜೊತೆಗೆ ನೀವು ಬೇಕಂದರೆ ಒಂದು ಸ್ವಲ್ಪ ಕಸ್ತೂರಿ ಅರಿಶಿಣ ಬೇಕಾದರೆ ಸೇರಿಸ್ಕೊಳ್ಬೋದು. ನನಗೆ ಒಂಚೂರು ಅರಿಶಿಣ ಅಷ್ಟೊಂದು ಆಗಿ ಬರಲ್ಲ, ನಾನು ಹಾಗಾಗಿ ಸೇರಿಸ್ತಾ ಇಲ್ಲ. ನೀವು ಬೇಕಂದರೆ ಸೇರಿಸ್ಕೊಳ್ಬೋದು. ಈಗ ನೋಡಿ, ಫೇಸ್ ಪ್ಯಾಕ್ ರೆಡಿಯಾಗಿದೆಯಲ್ವ, ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಡ್ಯಾಪ್ ಮಾಡಿ ಒರೆಸ್ಕೊಂಬಿಡಿ. ಒರೆಸ್ಕೊಂಡು ಈಗ ನೋಡಿ, ನಮ್ಮ ಇನ್ಸ್ಟೆಂಟ್ ಫೇಸ್ ಮಾಸ್ಕ್ ರೆಡಿ ಅಂತಿರ್ಬೋದಲ್ಲ. ಕಾಫಿದು ಕಲರ್ ನೋಡಿ, ಗಮ್ಮಂತ ಇದೆ, ಕಾಫಿದು ಚೆನ್ನಾಗಿದೆ. ಇದನ್ನು ನೋಡಿ ಈ ಥರ ಅಪ್ಲೈ ಮಾಡಿಕೊಂಡು ಎಲ್ಲ ಕಡೆನೂ ನೀಟಾಗಿದೆ. ಫೇಸ್ಗೆಲ್ಲನೂ ಅಪ್ಲೈ ಮಾಡ್ಕೊಂಡೆ. ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಕಾಫಿ ಪೌಡ್ರ್ ಹಾಕಿರೋದ್ರಿಂದ ನಮಗೆ ಕಾಫಿ ಪೌಡ್ರು ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ಹಾಗೆ ಇದರಲ್ಲಿ ಹಾಕಿರೋ ಅಕ್ಕಿ ಹಿಟ್ಟು, ನಾನು ಹೇಳಿದಾಗೆ ಸ್ವಲ್ಪ ತರಿ ಇರುತ್ತಲ್ವ, ಇಲ್ಲೆಲ್ಲ ಯಾರಿಗೆಲ್ಲ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಅದು ಸಹ ರಿಮೂವ್ ಆಗುತ್ತೆ. ನಾವು ಮಸಾಜ್ ಮಾಡೋದ್ರಿಂದ ಅದನ್ನು ರಿಮೂವ್ ಮಾಡುತ್ತೆ. ಹಾಗೆ ಹೆಸರು ಕಾಳಿನ ಹಿಟ್ಟು, ಅದಂತೂ ಸ್ಕಿನ್
ವೈಟ್ ಆಗುತ್ತೆ ಸ್ವಲ್ಪ ಇನ್ಸ್ಟೆಂಟಾಗಿ. ಕೆಲವೊಬ್ಬರಿಗೆ ನಾನು ಹೇಳಿದ್ನಲ್ವ, ಡ್ರೈ ಸ್ಕಿನ್ ಇರೋರು ಹೆಸರು ಕಾಳಿನ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಸನ್ ಹಿಟ್ಟು ಸಹ ನೀವು ಹಾಕ್ಕೊಳ್ಬೋದು. ನೋಡಿ ಈ ಥರ ಮಸಾಜ್ ಮಾಡೋದ್ರಿಂದ ಸ್ಕ್ರಬ್ ಥರನೂ ಆಗುತ್ತೆ, ಇದು ಫೇಸ್ ಮಾಸ್ಕ್ ಥರನೂ ಆಗುತ್ತೆ. ನೋಡಿ ಈ ಥರ ಇಲ್ಲಿ ಸ್ವಲ್ಪ ಚೆನ್ನಾಗಿ, ಯಾಕಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಶೇಡ್ ಆಗೋದಲ್ವ ಎಲ್ಲರಿಗೂ. ಈ ಥರ ಎಲ್ಲ ಮಸಾಜ್ ಮಾಡಿ ಎಲ್ಲ ಕಡೆ ನೋಡಿದಾಗೆ ಇದು ಫೇಸ್ ಮಾಸ್ಕ್ ಥರನೂ ಕೆಲಸ ಮಾಡುತ್ತೆ, ಸ್ಕ್ರಬ್ ಥರನೂ ಆಗುತ್ತೆ. ಈ ಥರ ಬಿಟ್ಬಿಡಿ. ಇದು ಸ್ವಲ್ಪ ಡ್ರೈ ಆಗ್ತಾ ಇರಲಿ ಹಾಗೇ. ಈಗೆಲ್ಲ ನೋಡಿ ನಾವು ಜಾಸ್ತಿ ಈ ಲಿಕ್ವಿಡ್ ಬೇಸು ಲಿಪ್ಸ್ಟಿಕ್ ಬಳಸೋದ್ರಿಂದ ನಮ್ಮ ಲಿಪ್ ಏನಾಗುತ್ತೆ, ನಾವು ಅದನ್ನು ರಿಮೂವ್ ಮಾಡಿದ ಮೇಲೆ ಒಂದು ಲೇಯರು ಡ್ರೈ ಆಗಿ ಒಂಥರ ಕಿತ್ಕೊಂಡು ಬರ್ತಾ ಇರುತ್ತೆ. ನೀವು ಆಲ್ರೆಡಿ ನೋಡಿರ್ತೀರ, ಹಿಂಗೆ ಕಡಿತಾ ಇರ್ತೀವಲ್ವ. ನನಗಂತೂ ಅಭ್ಯಾಸ ಜಾಸ್ತಿನೇ ಇದೆ. ನನ್ನ ಲಿಪ್ಪೂ ಸ್ವಲ್ಪ ಜಾಸ್ತಿ ಡ್ರೈ ಆಗ್ತಾ ಇರುತ್ತೆ. ಅದಕ್ಕೇನು ಮಾಡಬೇಕು, ನಮ್ಮ ಲಿಪ್ಪು ಸಾಫ್ಟಾಗಿ ಒಳ್ಳೆ ಸುಂದರವಾಗಿ ಕಾಣೋದಕ್ಕೆ ಅದಕ್ಕೊಂದು ಸ್ಕ್ರಬ್ ರೆಡಿ ಮಾಡೋಣ. ಅದಕ್ಕೂ ಜಾಸ್ತಿ ಏನೂ ಬೇಕಾಗಲ್ಲ, ಅದು ಮನೇಲಿರೋದೆಲ್ಲೇ. ಇದು ಫೇಸ್ ಹಾಗೇ ಇರಲಿ, ಅದು ಡ್ರೈ ಆಗ್ತಾ ಇರಲಿ, ಅಷ್ಟರೊಳಗೆ ನಾವು ಲಿಪ್ಗೂ ಒಂದು ಸ್ಕ್ರಬ್ ಮಾಡ್ಕೊಳ್ಳೋಣ. ಈಗ ನೋಡಿ ಇದು ಫೇಸ್ ಹಾಗೆ ಡ್ರೈ ಆಗಕ್ಕೆ ಬಿಡೋಣ. ಅಷ್ಟರೊಳಗೆ ನಾವು ಲಿಪ್ ಒಂದು ಸ್ಕ್ರಬ್ ಮಾಡೋಣ ಅಂತ ಹೇಳಿದ್ನಲ್ಲ, ಅದಕ್ಕೇನು ಬೇಕಂತ ನೋಡೋಣ. ಅದಕ್ಕೇನಿಲ್ಲ, ಜಾಸ್ತಿ ಏನು ಬೇಕಾಗಿಲ್ಲ, ಎರಡು ಬೇಕು, ತುಪ್ಪ ಮತ್ತು ಸಕ್ಕರೆ ಅಷ್ಟೇ ಬೇಕಾಗಿರೋದು. ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಹಾಗೆ ಒಂದು ಸ್ವಲ್ಪ ಸಕ್ಕರೆ, ಅಷ್ಟೇ ನಮ್ಮ ಸ್ಕ್ರಬ್ ರೆಡಿ. ನೋಡಿದಲ್ಲ ಆಗ್ತಾ ಇದೆಯಾ? ಇನ್ನು ನೋಡಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ ಅಷ್ಟೇ, ಏನಿಲ್ಲ. ಇದನ್ನು ತೊಗೊಂಡು ಈ ಥರ ಹಿಂಗೆ ಕೈಯಲ್ಲಿ ತೊಗೊಂಡು ಮತ್ತೆ ಹೋದಲ್ಲ. ಟೇಸ್ಟಿನೂ ಆಗಿದೆ, ತಿನ್ನಬೇಡಿ. ಸ್ಕ್ರಬ್ ಇದು ತಿನ್ಬೋದು, ಅದರಲ್ಲಿ ಏನಿಲ್ಲ, ತುಪ್ಪ ಸಕ್ಕರೆ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಶುಗರ್ ಇರೋದ್ರಿಂದ ಅದು ಅದ್ರ ಮೇಲಿರೋ ಸ್ಕಿನ್ ಎಲ್ಲ ಕಿತ್ತುತ್ತೆ, ಆಮೇಲೆ ತುಪ್ಪ ಸ್ಮೂತ್ ಆಗುತ್ತೆ ನಿಮ್ಮದು ಲಿಪ್ಪೆಲ್ಲ. ಈ ಥರ ಸ್ವಲ್ಪ ಈಗ ನೋಡಿ ಫೇಸ್ ಮಾಸ್ಕ್ ಡ್ರೈ ಆಗಿತ್ತು, ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಿರ್ಬೋದು, ಸಾಫ್ಟ್ ಅನಿಸುತ್ತೆ. ಲಿಪ್ಪು ಅಷ್ಟೇ ತುಂಬಾ ಸಾಫ್ಟಾಗಿದೆ ನೋಡಿ. ಇನ್ಸ್ಟೆಂಟ್ ಗ್ಲೋ, ಡಲ್ಲಾಗಿ ಸ್ಕಿನ್ ಎಲ್ಲ ನಿಮಗೆ ಕಾಫಿ ಪೌಡ್ರು, ಆಮೇಲೆ ಅದರಲ್ಲಿ ನಾನು ಹೇಳಿದ್ನಲ್ವ ಅಕ್ಕಿ ಹಿಟ್ಟು, ಹಾಗೆ ಕಡಲೆ ಹಿಟ್ಟು ಅಥವಾ ಹೆಸರು ಕಾಳಿನ ಹಿಟ್ಟು, ಯಾವುದಾದ್ರೂ ಎರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡಿ. ಡ್ರೈ ಸ್ಕಿನ್ ಇರೋರು ಹೆಸರು ಕಾಳಿನ ಹಿಟ್ಟು ಅಂತ ನಾನೇನು ಹೇಳಿದ್ನಲ್ವ. ಅದಲ್ಲದೆ ಈ ಬಾತಿಂಗ್ ಪೌಡ್ರ್ ಅಂತ ನಾವೇನು ಮಾಡಿರ್ತೀವಿ, ಅಂದರೆ ಮನೆಯಲ್ಲೇ ಮಾಡಿಟ್ಕೊಳ್ತೀವಿ ನೋಡಿ. ಬಾತಿಂಗ್ ಪೌಡ್ರ್ ಸಹ ಹೇಗೆ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಒಂದು ಸಲ ಚೆಕ್ ಮಾಡಿ. ನೀವು ಡೈಲಿ ಅದನ್ನು ಬಳಸ್ತಾ ಬನ್ನಿ. ಸ್ಕಿನ್ನು ನೀವು ಸೋಪ್ ಯೂಸ್ ಮಾಡೋದು ಆದಷ್ಟು ಅವಾಯ್ಡ್ ಮಾಡಿ. ಆ ಬಾತಿಂಗ್ ಪೌಡ್ರ್ ಬೇಕಾದರೆ ನೀವು ಒಂದು ಸ್ವಲ್ಪ ಇದರಲ್ಲಿ ಕಲಿಸ್ಕೊಳ್ಬೋದು. ಅದು ಸಹ ಅಷ್ಟೇ, ಯಾಕಂದರೆ ಎಲ್ಲನೂ ಅದರಲ್ಲಿ ಮಿಕ್ಸ್ ಇರುತ್ತಲ್ಲ, ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ, ಆಮೇಲೆ ಬಾದಾಮಿನೂ ಮಿಕ್ಸ್ ಮಾಡಿ ನಾವು ಲೈಟಾಗಿ ಫ್ರೈ ಮಾಡಿ ಪುಡಿ ಮಾಡಿರ್ತೀವಿ. ಹಾಗಾಗಿ ಅದು ಸಹ ಅಷ್ಟೇ ನಿಮಗೆ ಚೆನ್ನಾಗಿ ಗ್ಲೋ ಬರುತ್ತೆ. ಅದನ್ನು ಬೇಕಾದರೆ ಒಂದು ಹಾಫ್ ಸ್ಪೂನು ಇಲ್ಲಾಂದರೆ 1 ಸ್ಪೂನ್ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಆ ವಿಡಿಯೋ ಒಂದು ಸಲ ಚೆಕ್ ಮಾಡಿ, ನೀವು ಬೇಕಾದ್ರೆ ಮನೆಯಲ್ಲೇ ಮಾಡಿ. ಹಾಗೆ ನೋಡಿ, ಡ್ರೈ ಸ್ಕಿನ್ ಇರೋರು ಬಾದಾಮಿನ ಹಾಕ್ಕೊಳ್ಳಿ, ಅಥವಾ ಆಯಿಲಿ ಸ್ಕಿನ್ ಇರೋರು ಬಾದಾಮಿ ಸ್ಕಿಪ್ ಮಾಡಿ. ಉಳ್ಕಿದ್ದೇನು ನಾನೆಲ್ಲ ಏನು ಕಾಳುಗಳು ಏನು ತೋರಿಸ್ತಿರ್ತೀನಲ್ವ, ಅದೆಲ್ಲನೂ ಹಾಕಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಡೈಲಿ ಅದನ್ನೇ ಬಳಸಿ, ಸ್ಕಿನ್ ನಿಮಗೆ ಚೆನ್ನಾಗಿ ಗ್ಲೋಯಿಂಗ್ ಆಗಿರುತ್ತೆ. ಈಗ ನೋಡಿ, ಫೇಸ್ದಾಯಿತು, ಲಿಪ್ದಾಯಿತು. ಈಗ ಅಪ್ಪರ್ ಲಿಪ್ಪಲ್ಲಿ ಹೇರ್ ಬೆಳೆದಿರುತ್ತೆ, ಅದು ಹೇಗೆ ರಿಮೂವ್ ಮಾಡ್ಕೊಳ್ಬೇಕು ಮನೆಯಲ್ಲೇ ಅರ್ಜೆಂಟಾಗಿ, ಅಂದರೆ ನಾವು ತಕ್ಷಣ ಪಾರ್ಟಿಗೆ ಹೋಗೋದಿರುತ್ತೆ, ಆಚೆ ಹೋಗಬೇಕಾಗಿರುತ್ತೆ. ಆಗ ನಾವೇನು ಮಾಡಬೇಕು ಅಂತಂದರೆ, ಈ ಥರ ಒಂದು
ಹೇರ್ ರಿಮೂವರ್ ಅಂತ ನೀವು ಮನೆಯಲ್ಲಿ ಇಟ್ಕೊಂಡಿರ್ತೀರಲ್ವ, ಅದೇನಿಲ್ಲ, ಜಸ್ಟ್ ಅದಕ್ಕೊಂದು ಕ್ಯಾಪ್ ಇರುತ್ತೆ, ಅದನ್ನು ತೆಗೆದ್ಬಿಟ್ಟು ಇದು ಅಪ್ಪರ್ ಲಿಪ್ಗೆ ರಿಮೂವ್ ಇಲ್ಲಿ ಇರುತ್ತಲ್ವ, ನೀವು ಸ್ವಲ್ಪ ಈ ಥರ ಮಾಡಿಕೊಂಡು, ಅಂದರೆ ನೀವು ಹೇರ್ ಈ ಕಡೆ ಬೆಳ್ಕೊಂಡಿದ್ರೆ ಈ ಥರ ಹಿಂಗೆ ಉಲ್ಟಾ ಮಾಡ್ಕೊಳ್ಳಿ, ಈ ಸೈಡೂ ಅಷ್ಟೇ. ಬಟ್ ಇದು ಕ್ವಿಕ್ಕಾಗಿ ರೆಡಿ ಆಗಬೇಕು ಅಂದರೆ ಮಾತ್ರ ಇದನ್ನು ಯೂಸ್ ಮಾಡಿ, ಕಂಟಿನ್ಯೂ ಆಗಿ ಯೂಸ್ ಮಾಡಬೇಡಿ. ಯಾಕೆಂತಂದರೆ ಇದು ಸ್ಕಿನ್ ರಫ್ ಮಾಡುತ್ತೆ. ತಕ್ಷಣ ಹೋಗೋಕ್ಕೆ ನೀವು ಮಾಡ್ಕೊಂಡಾಗ ಸಹ ಅಷ್ಟೇ, ತಕ್ಷಣ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಕೊಂಬಿಡಿ, ಆವಾಗ ನಿಮ್ಮ ಸ್ಕಿನ್ ರಫ್ ಆಗೋಲ್ಲ. ಹಾಗೆ ಟೈಮ್ ಇದ್ದಾಗ ನೋಡಿ, ಅನ್ವಾಂಟೆಡ್ ಹೇರ್ ರಿಮೂವಲ್ ಮನೆಯಲ್ಲೇ ಹೇಗೆ ನಾವು ಸುಲಭವಾಗಿ ಮಾಡ್ಕೊಳ್ಬೋದು ಅನ್ನೋದೊಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂತಂದರೆ ಒಂದು ಸಲ ನೋಡಿ, ಅದು ಟೈಮ್ ಇದ್ದಾಗ ನೀವು ಮಾಡ್ಕೊಳ್ಳಿ, ಅದು ಅಷ್ಟೇ ತುಂಬ ಯೂಸ್ ಆಗುತ್ತೆ. ಈ ಥರದ್ದೊಂದು ಅಪ್ಪರ್ ಲಿಪ್ಗೆ ಆಯ್ತಲ್ವ. ಈಗ ಐಬ್ರೋಗೆ ಏನು ಮಾಡೋದು ಅಂತಂದರೆ ಏನಿಲ್ಲ, ಈ ಥರದ್ದೊಂದು ನೀವು ಇಟ್ಕೊಂಡಿರಬೇಕು. ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಐಬ್ರೋ ತಕ್ಷಣಕ್ಕೆ ಏನು ಗೊತ್ತಾ, ಇದು ಈ ಥರ ಹಿಂಗೆ ಇಟ್ಕೊಂಡು ಹಿಂಗೆ ಕಿತ್ಕೊಡೋದು, ಅಂದರೆ ಫುಲ್ಲಲ್ಲ, ಎಕ್ಸ್ಟ್ರಾ ಏನು ಬಂದಿರುತ್ತೆ ನಿಮ್ಗಾಗಲೇ ಗೊತ್ತಾಗುತ್ತಲ್ವ, ಎಕ್ಸ್ಟ್ರಾ ಬೆಳ್ಕೊಂಡಿರುತ್ತೆ ನೋಡಿ, ಅದನ್ನು ಈ ಥರ ಮಾಡಿ ಈ ಥರ ಹಿಂಗೆ ಕಿತ್ಬಿಟ್ರೆ ಎಕ್ಸ್ಟ್ರಾ ಇದ್ದಿದ್ದು ಮಾತ್ರ ಹೋಗುತ್ತೆ ತಕ್ಷಣಕ್ಕೆ ನಿಮಗೆ. ಆಮೇಲೆ ಸ್ವಲ್ಪ ಐಬ್ರೋದು ಬ್ರಷ್ ಬರುತ್ತಲ್ವ, ಅದರಲ್ಲೇ ಸ್ವಲ್ಪ ಹಿಂಗೆ ಮಾಡಿ ಸೀಸರಿಂದ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ, ಆಯಿತು. ಐಬ್ರೋದೂ ಆಯಿತು, ನಿಮಗೆ ಇನ್ಸ್ಟೆಂಟಾಗಿ ಮಾಡ್ಕೊಂಡು ಬಿಡ್ಬೋದು. ಪಾರ್ಲರ್ಗೆ ಹೋಗಬೇಕನ್ನೋ ಅವಶ್ಯಕತೆಯೇ ಇರಲ್ಲ. ಈಗ ನೆಕ್ಸ್ಟ್ ನೋಡಿ, ವೈಟ್ ಹೇರ್ ಇರುತ್ತೆ, ಅವರು ನಾವು ಡೈ ಮಾಡ್ಕೊಂಡಿಲ್ಲ, ಅಯ್ಯೋ ಹೊರಗಡೆ ಹೇಗಪ್ಪ ಹೋಗೋದು, ಪಾರ್ಟಿಗೆ ಹೇಗಪ್ಪ ಹೋಗೋದು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ನಾವು ಡೈ ಹಾಕ್ಕೊಂಡು ಅದನ್ನೆಲ್ಲ ಡ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಸ್ನಾನ ಮಾಡಿಕೊಂಡು ಹೋಗೋಷ್ಟು ಟೈಮ್ ಇರಲ್ಲ. ಹಾಗೇನು ಮಾಡ್ಬೋದು ಅಂತಂದರೆ ಅದಕ್ಕೊಂದು ಐಡಿಯಾ ನೋಡಿ, ಈ ಥರ ಮಸ್ಕರ ಅಂತೂ ನಿಮ್ಮ ಹತ್ರ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಮಸ್ಕರ ಅದು ಏನು ಮಾಡೋದು ಗೊತ್ತಾ, ಸೈಡಲ್ಲಿ ನಿಮಗೆ ಎಲ್ಲೆಲ್ಲಿ ವೈಟ್ ಹೇರ್ ಇರುತ್ತೆ ಅಲ್ಲೆಲ್ಲಿ ಜಸ್ಟ್ ಈ ಥರ ಹಚ್ತಾ ಬನ್ನಿ. ಆಗ ನಿಮಗೆ ತಕ್ಷಣಕ್ಕೆ ಕಲರ್ ಕಾಣಿಸೋದೇ ಇಲ್ಲ, ನಿಮಗೆ ವೈಟ್ ಹೇರ್ ಕಾಣಿಸೋದೇ ಇಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ, ಎಲ್ಲೆಲ್ಲಿ ನಿಮಗೆ ಕಾಣಿಸುತ್ತೆ. ಈ ಥರ ಸೈಡ್ಸ್ ಎಲ್ಲ ಕೆಲವೊಬ್ಬರಿಗೆ ಜಾಸ್ತಿ ಬಂದಿರುತ್ತೆ, ಆಮೇಲೆ ಇಲ್ಲಿನೂ ಬಂದಿರುತ್ತೆ. ಆ ಥರದವರಿಗೆ ನನಗಿಲ್ಲ, ಹಾಗಾಗಿ ಹಚ್ಬಿಟ್ಟು ತೋರಿಸ್ತಾ ಇಲ್ಲ. ಇರೋರಿಗೆ ಇನ್ಸ್ಟೆಂಟಾಗಿ ತಕ್ಷಣಕ್ಕೆ ನಿಮ್ಮ ಅದನ್ನು ವೈಟ್ ಹೇರ್ ಹೇಗೆ ನಾವು ಹೈಡ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾಯಿದ್ದೀನಿ. ಈ ಥರ ನೋಡಿ, ಹೀಗೆ ಹಚ್ಚಿ, ಆಗ ನಿಮಗೆ ವೈಟ್ ಹೇರು ಕಾಣಿಸೋದಿಲ್ಲ. ತಕ್ಷಣಕ್ಕೆ ಬೇಕಾದರೆ ನೀವು ತಲೆ ಬಾಚ್ಕೊಂಡು ಕಾಣಿಸುತ್ತಲ್ವ, ಹಾಗೆ ಎಲ್ಲೆಲ್ಲಿ ಸೈಡ್ಸಲ್ಲಿ ಎಲ್ಲೆಲ್ಲ ಜಾಸ್ತಿ ಇರ್ತವೆ ಈ ಮಸ್ಕರಲ್ಲಿಂದ ಈ ಥರ ಬ್ಲ್ಯಾಕಲ್ಲಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ವೈಟ್ ಹೇರ್ಸ್ ಸಹ ಕಾಣಿಸೋದೇ ಇಲ್ಲ. ನೆಕ್ಸ್ಟ್ ನೋಡಿ, ನಾವು ತಲೆ ಸ್ನಾನ ಮಾಡಿರಲ್ಲ, ತಕ್ಷಣ ನಾವು ತಲೆ ಸ್ನಾನ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಹತ್ರ ಟೈಮ್ ಇಲ್ಲ. ಬಟ್ ತಲೆಯಲ್ಲಿ ನಮ್ಮ ಹೇರೆಲ್ಲ ಆಯ್ಲಿ ಆಗಿರುತ್ತೆ. ಈ ಥರ ಹೇರ್ ಇದ್ದಾಗೆ ನಮಗೆ ಯಾವ ಥರ ಹೇರ್ ಸ್ಟೈಲ್ ಮಾಡಬೇಕಪ್ಪ ಅಂತ ತಲೆಯಲ್ಲಿ ಯೋಚನೆ ಬರುತ್ತೆ. ಅದಕ್ಕೂ ಒಂದು ಜುಗಾಡಿದೆ ರೀ, ಏನಿಲ್ಲ, ಹೈ ಪೋನಿ ಆಗಿಬಿಡಿ. ನೀವೆಲ್ಲ ಹೇರೆಲ್ಲ ನಿಮಗೆ ಈ ಥರ ನೀಟಾಗಿ ಬಾಚಿ ಹೈ ಪೋನಿ ಹಾಕಿ ಇಲ್ಲಿ ಒಂದು ಬನ್ ಹಾಕಿಬಿಡಿ. ಬನ್ ಹಾಕಿ ಪೋನಿ ಒಳಗೆ ತೋರಿಸಿ ಬನ್ ಹಾಕಿ ನಿಮ್ಮ ಹೇರೆಲ್ಲ ಬನ್ ಸುತ್ತ ಸ್ಪ್ರೆಡ್ ಮಾಡಿ ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಎಕ್ಸ್ಟ್ರಾ ಏನು ಹೇರ್ ಬಂದಿರುತ್ತಲ್ಲ ಅದು ಪಿನ್ನಿಂದ ಸೆಕ್ಯೂರ್ ಮಾಡಿಬಿಡಿ. ಈ ಹೇರ್ ಸ್ಟೈಲ್ ಅಂತೂ ಸ್ಯಾರಿಗೂ ಸೂಟ್ ಆಗುತ್ತೆ, ನೀವು ಡ್ರೆಸ್ ಹಾಕ್ಕೊಂಡ್ರೂ ಸೂಟ್ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡಿರ್ಬೋದು, ಮಾಡಲಿಂಗ್ ಮಾಡೋರೆಲ್ಲ ಹೇರ್ ಸ್ಪ್ರೇ ಮಾಡಿಕೊಂಡು ಟೈಟಾಗಿ ಹಿಂಗೆ ಮೇಲ್ಗಡೆ ಬಾಚ್ಬಿಟ್ಟು ಹೇರೆಲ್ಲ ಟೈಟಾಗಿ ಬಾಚ್ಬಿಟ್ಟು ಇಲ್ಲೊಂದು ಬನ್ ಹಾಕಿರ್ತಾರೆ. ಆ ಥರ ಹಂಗಾಗಿ ಅದೆಲ್ಲರಿಗೂ ಸೂಟ್ ಆಗುತ್ತೆ. ಅಂದರೆ ಆಂಟಿದವ್ರಿಗೂ, ನಮ್ಮಂಥ ಏಜ್ನವ್ರಿಗೂ, ಮಿಡಲ್ ಏಜ್ನವ್ರಿಗೂ, ಚಿಕ್ಕ ಕಾಲೇಜ್ ಹುಡುಗಿಯರು ಸಹ ಸಾರಿ ಉಟ್ಕೊಂಡು ಏನಾದರೂ ಟ್ರೆಡಿಷ್ನಲ್ಲು ಉಟ್ಕೊಂಡು ಹೋದಾಗ ಕಾಲೇಜಿಗೆ ಅವ್ರಿಗೂ ಸೂಟ್ ಆಗುತ್ತೆ. ಹಾಗಾಗಿ ನಿಮಗೆ ಗೊತ್ತೇ ಆಗೋಲ್ಲ ಈ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ನಿಮ್ಮ ಹೇರಲ್ಲಿ ಆಯಿಲ್ ಇದೆ ಅಂತ. ನೀವಾಗಿ ಯಾರಿಗಾದರೂ ಹೇಳಿದರೆ ಗೊತ್ತಾಗಬೇಕು, ಇಲ್ಲಾಂದರೆ ಏನೂ ಗೊತ್ತೇ ಆಗೋದಿಲ್ಲ. ನೀವು ಒಂದು ಸಲ ಈ ಹೇರ್ ಸ್ಟೈಲ್ನ ಟ್ರೈ ಮಾಡಿ. ಇಷ್ಟ ಆಗಿತ್ತು ನೋಡಿ. ಇನ್ಸ್ಟೆಂಟ್ ಪಾರ್ಟಿಗೆ ಅಥವಾ ಹೊರಗಡೆ ಹೋಗೋದಕ್ಕೆ ರೆಡಿ ಆಗಬೇಕಂದ್ರೆ ನಾನು ಕೊಡೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸಿಂದ ನೀವು ಬೇಗ ರೆಡಿ ಆಗ್ಬೋದು, ಇನ್ಸ್ಟೆಂಟ್ ಗ್ಲೋ ಪಡಿಬೋದು, ಪಾರ್ಟಿ ಲುಕ್ಕು ಬರುತ್ತೆ ಈ ಥರ ನಾವು ಮನೆಯಲ್ಲೇ ಟ್ರೈ ಮಾಡಿದಾಗ.
ಹಾಗೆ ನೋಡಿ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನೋಡಿ, ನಿಮಗೆ ಯಾವುದಾದ್ರೂ ಟಾಪಿಕ್ ಮೇಲೆ, ನಿಮ್ಗೆ ಇಷ್ಟವಾದ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂತ ನೀವು ಕೇಳಿದರೆ ಖಂಡಿತ ನಾನು ಮಾಡ್ತೀನಿ. ನೆಕ್ಸ್ಟು ಇದೇ ಥರ ಇನ್ನೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.